ಜೊತೆಗೆ BA ಲೋಕಯ್ಯ ಅವರಿದ್ರು, ಅವ್ರ ಜೊತೆಗೆ ಒಂದಷ್ಟು ಮಾತುಗಳನ್ನ ಆಡ್ತೀನಿ. ಲೋಕಯ್ಯ ಅವರೇ, ಈ ಕಾಂತಾರ ಸಿನಿಮಾ ಬಂದ ನಂತರ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇದೆ, ದೈವದ ನಿಂದನೆ ಆಗ್ತಾ ಇದೆ, ದೈವದ ವಿಚಾರಗಳನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ಅಥವಾ ಅದನ್ನ ಹೊರಗಡೆ ಅಭಿಮಾನಿಗಳು ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿನೂ ಸರಿ ಇಲ್ಲ ಅನ್ನುವಂಥ ವಿಚಾರಗಳೆಲ್ಲ ಚರ್ಚೆ ಆಗ್ತಾ ಇದೆ. ನೀವು ಒಬ್ಬ ದೈವಾರಾಧನೆಯ ಸಂಶೋಧಕರಾಗಿ ಏನ್ ಹೇಳ್ತೀರಿ ಈ ವಿಚಾರಗಳ ಬಗ್ಗೆ? ಮೇಡಮ್, BA ಲೋಕಯ್ಯ ಶಿಶಿಲ ಅನ್ನುವಂಥದ್ದು ನನ್ನ ಹೆಸರು. ಇದು ಈಗಾಗಲೇ ಕಾಂತಾರ ಸಿನಿಮಾ ಅದ್ದೂರಿಯಾಗಿ ಪ್ರದರ್ಶನಗೊಳ್ತಾ ಇದೆ. ಅದು ಒಳ್ಳೆಯ ವಿಚಾರನೆ. ಅಂದ್ರೆ ದೈವಾರಾಧನೆ ಇಡೀ ಜಗತ್ತಿನಾದ್ಯಂತ ಹಬ್ಬಿರುವಂಥದ್ದು ಒಳ್ಳೆಯ ವಿಚಾರನೆ. ಆದರೆ ದೈವಾರಾಧನೆ ಹೆಸರಲ್ಲಿ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದೈವವನ್ನ ಮುಂದಿಟ್ಟುಕೊಂಡು ಒಂದು ಪ್ರಚಾರ ಮತ್ತು ದುಡ್ಡನ್ನ ಗಿಟ್ಟಿಸಿಕೊಳ್ಳುವಂತ ಯತ್ನವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ, ನಿಮಗೆ ಆ ರೀತಿ ಗೋಚರವಾಗಿ ಸ್ವಲ್ಪ ನೀವು ಸ್ಪಷ್ಟತೆಯನ್ನ ಕೊಡಿ. ಯಾಕೆ ಹೇಳಿದ್ರೆ ಜನರಿಗೆ ಅರ್ಥ ಆಗ್ಬೇಕು. ಈಗ ಏನು ಅಂತ ಹೇಳಿದ್ರೆ, ಕಳೆದ ಕಾಂತಾರ ಸಿನಿಮಾವನ್ನು ಆರಂಭ ಮಾಡುವ ಹಂತದಿಂದಲೂ ಅದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಅಂದ್ರೆ ತುಳುನಾಡಿನ ಸಂಪ್ರದಾಯವನ್ನ ಮೀರಿ ಮಾಡುವಂಥದ್ದು, ಅಂದ್ರೆ ಒಂದು ಶೆಟ್ಟಿ ಜನಾಂಗ, ಇಲ್ಲಿ ಅದಕ್ಕೆ ಆದಂತ ಒಂದು ಸಮುದಾಯಗಳಿವೆ. ದೈವಾರಾಧನೆಯಲ್ಲಿ ಕೇಂದ್ರ ಬಿಂದುಗಳಾಗಿರುವಂತಹ ನಲ್ಕೆ ಸಮುದಾಯ ಅಥವಾ ಪಾಣಾರ, ಪಂಬದ, ಪರವ, ಇವರ ಹೊರತಾಗಿ ಬೇರೆಯವರು ಯಾರು ಕೂಡ ನೇಮ ಕಟ್ಟುವಂತ ವಿಚಾರ ಇಲ್ವೇ ಇಲ್ಲ. ಅದು ಬಹಳ ಸಂಪ್ರದಾಯಕ್ಕೆ ವಿರೋಧವಾದಂಥದ್ದು. ಮತ್ತೆ ಆ ದೈವಾರಾಧನೆಯಲ್ಲಿ ತುಂಬ ಕಟ್ಟುಕಟ್ಟಳೆಯನ್ನ ಮೀರಿ ಮಾಡಿರುವಂಥದ್ದು. ಅಲ್ಲಿಂದಲೇ ಅವರು ಅದನ್ನು ಮಾಡಿರುವಂಥದ್ದೇ ಅದೊಂದು ಪಬ್ಲಿಸಿಟಿಗೋಸ್ಕರ ಮತ್ತು ದುಡ್ಡನ್ನ ಮಾಡುವ ಉದ್ದೇಶದಿಂದಲೇ ಅನ್ನುವಂಥದ್ದು ಸ್ಪಷ್ಟವಾಗ್ತದೆ. ಅದರ ಹೊರತಾಗಿಯೂ ಕೂಡ ಪರ ವಿರೋಧಗಳು ಇದ್ರೂ ಕೂಡ ಎರಡನೇ ಬಾರಿಗೆ ಅಂದ್ರೆ ಕಾಂತಾರ ಚಾಪ್ಟರ್ 1 ಕೂಡ ಅದನ್ನೇ ಮುಂದುವರಿಸಿದ್ದಾರೆ. ಅದರಲ್ಲೂ ಕೂಡ ಅದು ಏನೇನೋ ಯಾವುದಕ್ಕೂ ಲಿಂಕ್, ಯಾವುದೋ ಒಂದು ಲಿಂಕ್ ಅನ್ನ ಇಟ್ಟುಕೊಂಡು ಮಾಡಿರುವಂಥದ್ದು. ಇನ್ನು ಗಡ್ಡೆ ಇಟ್ಟುಕೊಂಡು ಗುಳಿಗ ದೈವವನ್ನ ಕಟ್ಟಿರುವಂಥದ್ದು, ಇನ್ನು ಗುಳಿಗ ದೈವದ ಹುಟ್ಟನ್ನೇ ಏನೇನೋ ಹೇಳಿರುವಂಥದ್ದು. ಇದೆಲ್ಲ ತುಂಬಾ ಏನು ದೈವಾರಾಧನೆಗೆ ಮಾಡಿರುವಂತ ಅವಮಾನ. ಇನ್ನು ಅವರು ಹೇಳ್ತಾರೆ, ಯಾರು ಹೊಂಬಾಳೆ ಅವರು ಮತ್ತು ವೃಷಭ ಶೆಟ್ಟಿ ಅವರು ಹೇಳ್ತಾರೆ, ದೈವಾರಾಧನೆಯನ್ನ ಯಾರು ಅನುಕರಿಸಬೇಡಿ, ಅಪಹಾಸ್ಯ ಮಾಡಬೇಡಿ ಅಂತೇಳಿ. ಹಾಗಿದ್ರೆ ದೈವಾರಾಧನೆಯ ಮೂಲ ಸಂಪ್ರದಾಯವನ್ನ ಕಟ್ಟುಕಟ್ಟಳೆಯನ್ನ ಮೀರಿ ಇದೇ ವೃಷಭ ಶೆಟ್ಟಿ ಅವರು ದೈವಾರಾಧನೆಯ ವೇಷವನ್ನ ಹಾಕಿ ಆ ರೀತಿ ಪ್ರದರ್ಶನ ಮಾಡಿರುವುದು ಅದು ಅಪಹಾಸ್ಯ ಅಥವಾ ಅನುಕರಣೆ ಅಂತ ಅವರಿಗೆ ಅನಿಸುವುದಿಲ್ವೋ? ಇದು ಬೇರೆಯವರಿಗೆ ಹೇಳೋ ಬದಲು ಇವರು ಮಾಡಿದ್ದು ಸರಿಯಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲ ಕಡೆ ಮೂಡ್ತಾ ಇದೆ. ಹಾಗಾಗಿ ಇನ್ನು ಮುಂದೆಯೂ ಕೂಡ ದೈವದ ನೆಲೆಯಲ್ಲೇ ನೋಡಿ ಅದನ್ನ ತಮ್ಮ ಪ್ರದರ್ಶನಕ್ಕಾಗಿ ಅಥವಾ ತಮ್ಮ ಹೆಸರಿಗೋಸ್ಕರ ಅಥವಾ ತಮ್ಮ ಕೀರ್ತಿಗೋಸ್ಕರ, ದುಡ್ಡಿಗೋಸ್ಕರ ಮಾಡುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ದೈವಾರಾಧನೆಯಲ್ಲಿ ಅಂದ್ರೆ ತುಳುನಾಡಿನಲ್ಲಿ ಪರಶುರಾಮ ಸೃಷ್ಟಿ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ತುಳುನಾಡು ಪರಶುರಾಮನ ಸೃಷ್ಟಿಯಲ್ಲ. ಇಲ್ಲಿ ಅಂದ್ರೆ ಕುಡು ಅರಿ ದಕ್ಕದ ಬುಳೆಯಿನ ತುಳುನಾಡು ಅಂತೇಳಿ ತುಳುವಿನಲ್ಲಿ ಒಂದು ನುಡಿಕಟ್ಟು ಇದೆ. ಈ ಪರಶುರಾಮನ ಸೃಷ್ಟಿ ಯಾವಾಗ ಆ ಕಲ್ಪನೆ ಬಂದದ್ದು ಅಂತ ಹೇಳಿದ್ರೆ ವೈದಿಕರು ಬಂದ ನಂತರ. ಇಲ್ಲಿ ಮೊದಲು ಇದ್ದದ್ದು ದೈವ ಅಂತ ಹೇಳಿದ್ರೆ ಬಿರ್ಮೇರ್ ದೈವ. ಅದನ್ನ ಕೆಲವರು ಬೆರ್ಮೇರ್ ಅಂತ ಹೇಳ್ತಾರೆ. ಬೆರ್ಮೇರ್ ಖಂಡಿತವಾಗಿಯೂ ಬೆರ್ಮೇರ್ ಅಲ್ಲ, ಅದು ಬಿರ್ಮೇರ್ ಅಂತ. ಆ ಬಿರ್ಮೇರು ಅನ್ನೋದಕ್ಕೆ ಬೇರೆನೇ ಸಂಧಿ ಇದೆ. ಅದಕ್ಕೆ ನಲ್ಕೆಯವರೇ ನೇಮ ಕಟ್ಟುವಂತ ನಿಯಮಗಳೆಲ್ಲ ಇವೆ. ಅದನ್ನೆಲ್ಲ ಮೀರಿ ಏನೇನೋ ಕಥೆಯನ್ನ ಹೆಣೆದು ಈ ರೀತಿ ಮಾಡಿರುವಂತ ತುಂಬಾ ತಪ್ಪು. ಇನ್ನು ಜೊತೆಗೆ ಎಲ್ಲಿ ದೈವಾರಾಧನೆಯ ಮೂಲ ಅಪಹಾಸ್ಯ ಎಲ್ಲಿಂದ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ, ತುಳುನಾಡಿನಲ್ಲಿ ಯಾವಾಗ ವೈದಿಕರು ಇಲ್ಲಿ ತುಳುನಾಡಿಗೆ ಬಂದ್ರೋ ಅಲ್ಲಿಂದಲೇ ದೈವಾರಾಧನೆಯ ಮೂಲ ನೆಲೆಗಟ್ಟುಗಳೆಲ್ಲ ಇದು ಬೇರೆ ಬೇರೆ ರೀತಿಯಲ್ಲಿ ಮಗ್ಗುಲಿಗೆ ಹೊರಳುವಂತ ಸಂದರ್ಭಕ್ಕೆ ತಲುಪುತ್ತದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಆ ವೈದಿಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಉದಾಹರಣೆಗೆ ಲಕ್ಕೆಸಿರಿ ದೈವವನ್ನು ರಕ್ತೇಶ್ವರಿ ದೇವರು ಅಂತ ಹೇಳಿ ನಂಬಲಿಕ್ಕೆ ಅವರು ಕೆಲವರು ಪ್ರೇರಣೆ ಕೊಡ್ತಾರೆ. ಹಾಗಾಗಿ ಈಗ ಲಕ್ಕೆಸಿರಿ ದೈವ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ರಕ್ತೇಶ್ವರಿ ದೇವರು ಅಂತ ದೇವತೆ ಅಂತ ಹೇಳಿದ್ರೆ ಮಾತ್ರ ಗೊತ್ತಾಗುವಂಥದ್ದು.
ಜೊತೆಗೆ ಡಕ್ಕೆ ಬಲಿ ಅಂತ ಮಾಡ್ತಾ ಇದ್ರು ಪಾಣಾರರು ಕುಂದಾಪುರದ ಕಡೆ. ಅಂದ್ರೆ ನಾಗರ ಆರಾಧನೆಯನ್ನ ಮಾಡ್ತಿದ್ದದ್ದು ತುಳುನಾಡಿನಲ್ಲಿ ಮೊತ್ತ ಮೊದಲ ಬಾರಿಗೆ ನಲ್ಕೆ ಸಮುದಾಯದವರು. ಆದ್ರೆ ಅದನ್ನು ವೈದಿಕರು ಬಂದ ನಂತರ ನಾಗಮಂಡಲೋತ್ಸವ ಅಂತ ಹೇಳಿ ಲಕ್ಷಗಟ್ಟಲೆ ಈಗ ದುಡ್ಡು ಖರ್ಚು ಮಾಡಿ ಮಾಡುವಂತ ವ್ಯವಸ್ಥೆಗಳೆಲ್ಲ ನಡೆದಿದೆ. ಹಾಗಾಗಿ ಮೂಲ ಪರಂಪರೆ, ದೈವಾರಾಧನೆಯ ಮೂಲ ಪರಂಪರೆ ಇವಾಗಿನಿಂದಲ್ಲ, ಆ ಕಾಲದಿಂದಲೂ ಕೂಡ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅಪಹಾಸ್ಯ ಅನುಕರಣೆಗಳು ಮಾಡುವಂತ ಕ್ರಮಗಳು ನಡ್ಕೊಂಡೇ ಬಂದಿದ್ದಾವೆ. ಅದರಲ್ಲಿ ಈಗ ಋಷಭ ಶೆಟ್ರ ಏನು ಕಾಂತಾರ ಸಿನಿಮಾವು ಕೂಡ ಅದೇ ಮಟ್ಟಕ್ಕೆ ತಲುಪಿದೆ. ಇದು ಖಂಡನೀಯ. ಲೋಕಯ್ಯ ಅವರೇ ಹೇಳಿ ಸರ್. ನಾನೇನು ಯಾವುದಕ್ಕೂ ಹೆದರೋಲ್ಲ, ಯಾವುದಕ್ಕೆ ಇದು ಮಾಡಲ್ಲ. ಪಕ್ಕದಲ್ಲಿ ಒಂದು ಅಮ್ಮ ಕೂತ್ಕೊಂಡು ನಿಮ್ಮ ದೈವ ನಲಿಕೆಯವರ ಬಗ್ಗೆ ಒಂದು ಮಾತಾಡಿದರು, ಅವ್ರಿಗೆ ಎದ್ದು ಹೋದರು. ಮಾತಾಡಬಾರ್ದು, ಹಾಗೆಲ್ಲ ನೀವು ಹೀಗೆ ಮಾತಾಡಿದರೆ ಅರ್ಥ ಇಲ್ಲ ಅಂತ ಅನಿಸ್ಕೊಂಡೆ. ನಿಮ್ಗೇನಾದರೂ ಅವಮಾನ ಆಗಿದೆಯಾ, ನಿಮಗೆ ತೊಂದರೆ ಆಗಿದೆಯಾ, ನಿಮ್ಮ ಒಂದು ಜನಾಂಗಕ್ಕೆ ಇದಾಗಿದೆಯಾ, ಆವಾಗ ನಿಮ್ಮ ಜೊತೆ ನಾವು ಇರ್ತೇವೆ. ಇದ್ದಕ್ಕಿದ್ದಾಗೆ ಒಂದು ಜಾತಿಯನ್ನು ದಯವಿಟ್ಟು, ನಾನು ಒಬ್ಬ ಮುಂದುವರೆದ ಜಾತಿಯಿಂದ ಬಂದವನು ಅಂತ ಹೇಳ್ತೇನೆ ವಿನಃ ನಾನು ಅದನ್ನು ಐಡೆಂಟಿಫಿಕೇಷನ್ ಮಾಡೋಕ್ಕೆ ಹೋಗಿದವನಲ್ಲ. ಆದರೆ ಇಲ್ಲಿ ಪ್ರಾರಂಭ ಇದು ಯಾವಾಗ ಆಯಿತು? ಬೆಂಗಳೂರು ತುಳುಕೂಟ ಒಂದು ಪತ್ರ ಬರೆದ ಮೇಲೆ ಇದೆಲ್ಲ ಪ್ರಾರಂಭ ಆಗಿದೆ. ಅದಕ್ಕೆ ಸಮರ್ಥನೆ. ಅದು ದಯವಿಟ್ಟು ಜಾತಿಯನ್ನು ನೀವು ತರ್ಕೊಂಡ್ಬರ್ಬಾರ್ದು. ಏನಕ್ಕೆ ಕೇಳ್ತೇನೆ, ನಾನು ಒಂದ್ ನಿಮಿಷ ಇಲ್ಲಿ ದ್ರಾವಿಡ ಸಂಸ್ಕೃತಿ ಸರ್, ಈಗ ಏನು ಅಂತ ಹೇಳಿ ದ್ರಾವಿಡ ಸಂಸ್ಕೃತಿ ಬಗ್ಗೆ ಮಾತಾಡಿ ಒಂದು ಜಾತಿಯನ್ನು ನಾವು ತಗೊಂಡ್ಬರೋದು ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇದ್ದೇವೆ. ಯಾಕಂದ್ರೆ ದೈವ ನರ್ತಕರಿಗೆ ಇಲ್ಲಿ ಏನಾದರೂ ನಿಮಗೆ ಅವಮಾನ ಆಗಿದೆ, ಇಲ್ಲಾದ್ರೆ ಇದಾಗಿದೆ, ಇಲ್ಲಾದ್ರೆ ಒಂದು ನಿಮ್ಮ ಸಂಶೋಧನೆ ಏನಿದೆಯಾ ಅದನ್ನು ಮುಂದೆ ಇಡಬೇಕು, ಜನರ ಮುಂದೆ ಇಡಬೇಕು ವಿನಃ. ಈಗ ಒಂದೇ ಒಂದು ನಾನು ಕೇಳ್ತಾ ಇರೋದು, ಈಗ ನಮ್ಮ ಮನೆಯಲ್ಲಿ ನಮ್ಮ ದೈವಕ್ಕೆ ಏನಾದರೂ ಸಮಸ್ಯೆ ಆಗಿ ನಮಗೆ ಅದು ತೊಂದರೆ ಕೊಡ್ತಿದ್ರೆ ನಾವು ಏನು ಮಾಡ್ತೇವೆ, ನಮ್ಮ ಇವರ ಹತ್ರ ಹೋಗ್ತೇವೆ, ನಮ್ಮ ಪುರೋಹಿತರ ಹತ್ರ ಹೋಗ್ತೇವೆ. ಏನು ನೋಡಿ ಸ್ವಾಮಿ, ಹೀಗೆ ನಮ್ಮ ಮನೆಯಲ್ಲಿ ಮೈ ಹುಷಾರಿಲ್ಲ, ಇಲ್ಲ ನಮ್ಮ ಆಸ್ತಿ ವಿಚಾರ ಜಗಳ ಇದೆ, ಇದು ಇದೆ ಅಂತ. ಆವಾಗ ನಮಗೆ ಪುರೋಹಿತರು ಏನು ಹೇಳ್ತಾರೆ, ನೀವು ಇದಕ್ಕೆ ಹೀಗೆ ಮಾಡಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರ ಹತ್ರ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿದ್ದ ಮಾಹಿತಿಯನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೇನೆ, ನೀವು ಅವರು ಸಂಶೋಧಕರ ಆದ್ದರಿಂದ. ಆವಾಗ ವೀರೇಂದ್ರ ಹೆಗ್ಡೆ ಅವರು ಏನು ಹೇಳಿದಾರ ಅದನ್ನೇ ಪಾಲಿಸ್ತೇವೆ ವಿನಃ ಏನು ಪುರೋಹಿತರು ಹೇಳಿದರು ಮತ್ತು ಆ ದೇವಸ್ಥಾನದಲ್ಲಿ ಹೇಳಿದರು, ಇವರು ಹೇಳಿದರು ಅಂತ ನಾವು ಹೋಗ್ತಾ ಇಲ್ಲ. ಇಷ್ಟು ವರ್ಷ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಈ ಥರದ್ದು ಇದು ಮಾಡ್ತೇವೆ. ನನ್ನಲ್ಲಿ ಮನವಿ, ನಿಮ್ಮ ಹತ್ರ ಮಧ್ಯದಲ್ಲಿ ನಾನು ಮಾತಾಡಬಾರ್ದಿತ್ತು, ಮಾತಾಡ್ತಾ ಇರೋದು ಇಷ್ಟೇ. ದಯವಿಟ್ಟು ಒಂದು ಜಾತಿಯನ್ನು ತಗೊಂಬರೋದು ಬೇಡ. ಏನಾದರೂ ಇದಕ್ಕೆ ಜನಾಂಗಕ್ಕೆ ಏನಾದರೂ ತೊಂದರೆ ಆದರೆ ನಾವು ನಿಮ್ಮ ಜೊತೆ ಇದ್ದೇವೆ, ಪ್ಲೀಸ್. ಅಂದ್ರೆ ಸಿನಿಮಾದಲ್ಲಿ ಜನಾಂಗಕ್ಕೇನಾದ್ರೂ ಚ್ಯುತಿ ಬರುವಂತ ಕೆಲಸಗಳು ಏನಾದ್ರೂ ನಡೆದಿದ್ಯಾ? ಈಗ ದೈವಾರಾಧನೆ ಅಂತ ಹೇಳಿದ್ರೆ ಕೇಂದ್ರ ಬಿಂದು ಎಲ್ಲರೂ ಆಗಿರ್ತಾರೆ. ದೈವಾರಾಧನೆಯಲ್ಲಿ 16 ಕೂಡು ಸಮಸ್ಯೆ ಆಗಿದೆ.